ಅಪ್ಪರ್ ಬಾಡಿ ಲೂಸ್ನಿಂಗ್, ಬಿಕಾಸ್ ನಾವು ಸಿಸ್ಟಮ್ ಅಲ್ಲಿ ಕೂತಿರ್ತೇವೆ. ಸಿಸ್ಟಮ್ ಅಲ್ಲಿ ಕೂತಿರುವಾಗ ನಮ್ದು ಶೋಲ್ಡರ್ ಇಂದ ಫಿಂಗರ್ಸ್ ವರೆಗೆ, ಅದೇ ರೀತಿ ನಮ್ದು ಅಪ್ಪರ್ ಬ್ಯಾಕ್ ಏನಿರ್ತದೆ, ಅಪ್ಪರ್ ಬ್ಯಾಕ್ ಮತ್ತು ಲೋವರ್ ಬ್ಯಾಕ್ ಒಂಥರ ಸ್ಟಿಫ್ ಆಗಿರ್ತದೆ, ಮೂವ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವ ಕಂಪ್ಲೇಂಟ್ಸ್ ಜಾಸ್ತಿ ಇರ್ತದೆ. ಸೊ ಅಂತವ್ರು ಏನೆಲ್ಲ ಎಕ್ಸಸೈಸ್ ಮಾಡ್ಬೋದು ಅಂತ ಹೇಳಿದ್ರೆ, ಕೂತಲ್ಲಿ ಮಾಡುವಂತ ಎಕ್ಸಸೈಸ್, ಎಲ್ಲಿ ದೂರ ಹೋಗ್ಬೇಕು ಅಂತ ಹೇಳಿಲ್ಲ, ಬಟ್ ನಿಮ್ಗೆ ಒಂದು 10 ರಿಂದ 15 ನಿಮಿಷ ನಿಮ್ಗೋಸ್ಕರ ತೆಗೆದಿಡುದು ಇಂಪಾರ್ಟೆಂಟ್. ಸೊ ಫಸ್ಟ್ ಎಕ್ಸಸೈಸ್ ನೆಕ್ ಅಪ್ ಅಂಡ್ ಡೌನ್. ಇಲ್ಲಿ ನಿಮಗೆ ಕೆಲವು ಎಕ್ಸಸೈಸಸ್ ಅಲ್ಲಿ ಉಸಿರಾಟದ ಮೇಲೆ ನೀವು ಗಮನ ಕೊಡ್ಬೇಕಿರ್ತದೆ. ಉಸಿರಾಟವನ್ನು ಅಂದ್ರೆ ನೀವು ಉಸಿರು ತಕೊಳ್ಳುದು ಹಾಗೂ ಉಸಿರು ಬಿಡುದು ಏನ್ ಹೇಳ್ತದೆ ಅದು ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಯೋಗ ಇದು ಸಹ ಒಂದು ರೀತಿಯ ಯೋಗ ಪ್ರಾಕ್ಟೀಸ್. ಸೊ ಯೋಗ ಪ್ರಾಕ್ಟೀಸ್ ಮಾಡುವಾಗ ಉಸಿರಾಟದ ಮೇಲೆ ನೀವು ಗಮನ ಇಡುವುದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಫಸ್ಟಿಗೆ ಉಸಿರು ತಕೊಳ್ತಾ ಮೇಲೆ ನೋಡುದು, ಎಷ್ಟಾಗ್ತಷ್ಟು ಮೇಲೆ ಕಂಪ್ಲೀಟ್ ಸ್ಟ್ರೆಚ್ ಆಗ್ಬೇಕು ನಿಮ್ಮ ಕುತ್ತಿಗೆ, ಅದೇ ರೀತಿ ಉಸಿರು ಬಿಡ್ತಾ ಕೆಳಗೆ. ಸೊ ಕೆಳಗೆ ಮಾಡುವಾಗ ಕುತ್ತಿಗೆಯ ಹಿಂದಿನ ಭಾಗ ಏನುಂಟು ಅದು ನಿಮಗೆ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಆಗ್ಬೇಕು. ಮತ್ತೊಂದ್ಸಲ ಹೇಳ್ತೇನೆ ನಾನು, ಉಸಿರು ತಕೊಳ್ತಾ ಮೇಲೆ ಕಂಪ್ಲೀಟ್ ಸ್ಟ್ರೆಚ್ ಮಾಡುದು, ಉಸಿರು ಬಿಡ್ತಾ ಕೆಳಗೆ. ಈ ಪಾರ್ಟ್ ಅಲ್ಲಿ ನೀವು ಸ್ಟ್ರೆಚ್ ಫೀಲ್ ಮಾಡುದು. ಸೊ ಇದು ಒಂದು 5 ರಿಂದ 10 ಸಲ ನೀವು ಪ್ರಾಕ್ಟೀಸ್ ಮಾಡಬಹುದು. ನೆಕ್ಸ್ಟ್ ಎಕ್ಸಸೈಸ್ ನೆಕ್ ರೊಟೇಷನ್. ಸೊ ಸೆಂಟರ್ ಅಲ್ಲಿ ಇರ್ತದೆ, ಸ್ಲೋಲಿ ಎವ್ರಿ ಆಂಗಲ್, ಪ್ರತಿಯೊಂದು ಆಂಗಲ್ ಫೀಲ್ ಮಾಡಿಕೊಂಡು ಉಸಿರು ತಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಸ್ಲೋ ಮೂಮೆಂಟ್ ಕೊಡುದು, ಉಸಿರು ತಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಕುತ್ತಿಗೆ ಅಷ್ಟೇ ಮೂವ್ ಮಾಡ್ಬೇಕು, ದೇಹದ ಬೇರೆ ಯಾವುದೇ ಪಾರ್ಟ್ಸ್ ಅಲ್ಲಿ ಮೂವ್ಮೆಂಟ್ ಆಗ್ಲಿಕ್ಕಿಲ್ಲ. ಉಸಿರು ತಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ನೆಕ್ಸ್ಟ್ ಎಕ್ಸಸೈಸ್ ಆಂಟಿ ಕ್ಲಾಕ್ ವೈಸ್. ಇದನ್ನೇ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಾಡಿದ್ರೆ ಆಯ್ತು. ಉಸಿರು ತಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಸೊ 3 ರೌಂಡ್ ಕ್ಲಾಕ್ ವೈಸ್, 3 ರೌಂಡ್ ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಸಾಕು. 3 ರೌಂಡ್ ನಿಮಗೆ ಬೇಕಾದ್ರೆ ಮಿನಿಮಮ್ 3 ರೌಂಡ್ಸ್, ಬೇಕಾದ್ರೆ ನೀವು 10 ರಿಂದ 12 ರೌಂಡ್ಸ್ ಮಾಡ್ಬೋದು. ನಿಮ್ಮ ನೆಕ್ ಎಷ್ಟು ಸ್ಟಿಫ್ ಆಗಿದೆ ಅದರ ಮೇಲೆ ನಿಮಗೆ ಡಿಪೆಂಡ್ ಆಗ್ತದೆ. ನೆಕ್ಸ್ಟ್ ಶೋಲ್ಡರ್ ಎಕ್ಸಸೈಸ್. ಸೊ ಶೋಲ್ಡರ್ ಒನ್ ಆಫ್ ದಿ ಮೇನ್ ಜಾಯಿಂಟ್. ನಿಮಗೆ ಸ್ಟಿಫ್ನೆಸ್ ಬರುವಂತ ಮೇನ್ ಜಾಯಿಂಟ್ ಹೇಳಿದ್ರೆ, ಪ್ರಮುಖವಾದ ಗಂಟು ಯಾವುದು ಅಂತ ಹೇಳಿದ್ರೆ ಅದು ಶೋಲ್ಡರ್. ಸೊ ಒಂದು ಸಿಸ್ಟಮ್ ಅಲ್ಲಿ ಕೂರುವವರಿಗೆ ಇನ್ನೊಂದು ಏನಾಗ್ತದೆ, ಈ ಲೇಡೀಸ್ಗಳು ಅಂದ್ರೆ ಮನೆಯಲ್ಲಿ ಕೆಲಸ ಮಾಡುವಾಗ ನಾವು ಹೆಚ್ಚು ಭಾರ ಎತ್ತಿ ಇಡುದು, ಗುಡಿಸುದು, ಒರೆಸುದು ಅಂತೆಲ್ಲ ಹೇಳುವಾಗ ಶೋಲ್ಡರ್ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ. ಅಂತವ್ರು ಈ ಎಕ್ಸಸೈಸ್ ಅನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಮುಂಬರುವ ಸಮಯದಲ್ಲಿ ಅವರಿಗೆ ಫ್ರೋಸನ್ ಶೋಲ್ಡರ್ ಅಥವಾ ಶೋಲ್ಡರ್ ಸಂಬಂಧಪಟ್ಟಂತ ಯಾವುದೇ ತೊಂದರೆಗಳು ಬರುವುದಿಲ್ಲ ಅಂತ ಹೇಳುವುದನ್ನು ಹೇಳ್ಬೋದು. ಸೊ ಫಸ್ಟ್ ಎಕ್ಸಸೈಸ್ ಅಪ್ ಅಂಡ್ ಡೌನ್. ಶೋಲ್ಡರ್ ಅನ್ನ ಮೇಲೆ ಮಾಡುದು, ಶ್ರಗ್ ಮಾಡುದು, ರಿಲೀಸ್ ಮಾಡುದು, ಶ್ರಗ್ ಮಾಡುದು, ರಿಲೀಸ್ ಮಾಡುದು, ಅಪ್ ಅಂಡ್ ಡೌನ್. ಸೊ ಈ ರೀತಿ ನೀವು ಎಕ್ಸಸೈಸ್ ಅನ್ನು ಆದಷ್ಟು ಒಂದು 5 to 10 ಟೈಮ್ಸ್ ಮಾಡಿದ್ರೆ ಒಳ್ಳೆಯದು. ನೆಕ್ಸ್ಟ್ ಎಕ್ಸಸೈಸ್ ಇರೋದ್ರಲ್ಲಿ ರೊಟೇಟ್ ಮಾಡುದು ಶೋಲ್ಡರ್ ಅನ್ನು, ಅಥವಾ ನಿಮಗೆ ಹೀಗೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ 2 ಬೇರೆ ಕೈಗಳನ್ನು ಹೀಗೆ ಶೋಲ್ಡರ್ ಅಲ್ಲಿ ಇಡುದು, ಉಸಿರು ತಕೊಳ್ತಾ ಕೈ ಹಿಂದೆ ಸ್ಲೋ ಪ್ರತಿಯೊಂದು ಆಂಗಲ್ ಮೂವ್ ಫೀಲ್ ಮಾಡ್ಕೊಳ್ಬೇಕು, ಉಸಿರು ಬಿಡ್ತಾ ಮುಂದೆ. ಸೊ ಉಸಿರು ತಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಮುಂದೆ ಬರುವಾಗ ಆದಷ್ಟು 2 ಎಲ್ಬೋಸ್ಗಳು ಒಂದಕ್ಕೊಂದು ಟಚ್ ಆದ್ರೆ ಒಳ್ಳೇದು. ಸೊ ಶೋಲ್ಡರ್ ರೊಟೇಷನ್ ಕ್ಲಾಕ್ ವೈಸ್ ಅಲ್ಲಿ, ಆಂಟಿ ಕ್ಲಾಕ್ ವೈಸ್ ಅಲ್ಲಿ. ಉಸಿರು ತಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಶೋಲ್ಡರ್ ರೊಟೇಷನ್ ಆಯ್ತು, ಶೋಲ್ಡರ್ ಶ್ರಗ್ಗಿಂಗ್ ಆಯ್ತು. ನೆಕ್ಸ್ಟ್ ಎಕ್ಸಸೈಸ್ ಯಾವುದು ಅಂತ ಹೇಳಿದ್ರೆ, ನಿಮ್ಮ 2 ಕೈಗಳನ್ನು ತಕೊಂಡು ಈ ಶೋಲ್ಡರ್ ಭಾಗವನ್ನು ಈ ರೀತಿ ರಿಲ್ಯಾಕ್ಸ್ ಮಾಡುದು. ಸೊ ಅದಕ್ಕೋಸ್ಕರ ನಿಮ್ಮ 2 ಕೈಗಳನ್ನು ತಕೊಂಡು ಇಲ್ಲಿಂದ ಸ್ಲೋ ಮೂಮೆಂಟ್ಸ್ ಕೊಟ್ಟು ಇಲ್ಲಿವರೆಗೆ ಬರುದು. ಮತ್ತೆ ಈ ಪಾರ್ಟ್ ಅಲ್ಲಿ ಜಸ್ಟ್ ಮಸಾಜ್ ಮಾಡಿಕೊಳ್ಳೋದು. ಈಗ ಯೂಶಲಿ ನಾವು ಹೆಡ್ ಮಸಾಜ್ ಎಲ್ಲ ಮಾಡುವಾಗ ನೆಕ್ ಮಸಾಜ್ ಮಾಡ್ತೀವಲ್ಲ, ಅದೇ ರೀತಿ ಈ ರೀತಿ ರಿಲ್ಯಾಕ್ಸ್ ಮಾಡಿಕೊಳ್ಳೋದು. ಮಸಾಜ್ ಮಾಡಿ ಆ ಭಾಗವನ್ನು ಶೋಲ್ಡರ್, ಕುತ್ತಿಗೆಯಿಂದ ಶೋಲ್ಡರ್ ವರೆಗೆ ರಿಲ್ಯಾಕ್ಸ್ ಮಾಡಿಕೊಳ್ಳೋದು. ಸೊ ಅದು ಆದ ಮೇಲೆ ನೆಕ್ಸ್ಟ್ ನಿಮ್ದು ಅಪ್ಪರ್ ಆರ್ಮ್ ಸ್ಟ್ರೆಚಿಂಗ್ ಇರ್ತದೆ. ಸೊ ನಿಮ್ಮ ರೈಟ್ ಹ್ಯಾಂಡ್ ಅನ್ನು ಅಂದ್ರೆ ಬಲ ಕೈಯನ್ನು ಎಡ ಶೋಲ್ಡರ್ ಮೇಲೆ ಇಡೋದು ಅಂಡ್ ಸ್ಟ್ರೆಚ್ ಮಾಡೋದು. ಸೇಮ್
ಲೆಫ್ಟ್ ಕೈಯನ್ನು ರೈಟ್ ಶೋಲ್ಡರ್ ಮೇಲೆ ಇಡುತ್ತಾ ಸ್ಟ್ರೆಚ್ ಮಾಡೋದು. ಸೇಮ್ ಆಪೋಸಿಟ್ ಸೈಡಿಗೆ. ಸೊ ನೀವು ಇದು ಮಾಡುವಾಗ ಈ ಭಾಗದಲ್ಲಿ ಅಪ್ಪರ್ ಆರ್ಮ್ ಹಿಂದಿನ ಕೈಯಿನ ಹಿಂದಿನ ಭಾಗದಲ್ಲಿ ನಿಮಗೆ ಸ್ಟ್ರೆಚ್ ಫೀಲ್ ಆಗ್ಬೇಕು. ಸೊ ಈ ರೀತಿ ನೀವು ಇಲ್ಲಿ ಹೀಗೆ ಪುಷ್ ಮಾಡಿದಾಗ ಇಲ್ಲಿ ಸ್ಟ್ರೆಚ್ ಫೀಲ್ ಆಗ್ತದೆ. ಸೊ ಅದು ಒಂದು ಎಕ್ಸಸೈಸ್. ನೆಕ್ಸ್ಟ್ ಎಕ್ಸಸೈಸ್ ಎಲ್ಬೋ ಸಂಬಂಧಿತವಾಗಿರುವಂಥದ್ದು. ಸಣ್ಣ ಸಣ್ಣ ಗಂಟುಗಳಿವೆಲ್ಲ, ಹೆಚ್ಚಾಗಿ ನಾವು ಈ ಗಂಟುಗಳ ಮೇಲೆ ತುಂಬಾ ಗಮನ ಹರಿಸುವುದಿಲ್ಲ. ಆದ್ರೆ ಏನಾಗ್ತದೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ತುಂಬಾ ಕೆಲಸ ಮಾಡಿ ಮಾಡಿ ಆಗಿರ್ಬೋದು, ಅಥವಾ ತುಂಬಾ ವೇಟ್ ಎತ್ತಿ ಅಥವಾ ಬೆಂಡ್ ಮಾಡಿದಲ್ಲೇ ಹೀಗೆ ಅದರ ಪೊಸಿಷನ್ ಇಟ್ಟು 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 ಏನಾಗ್ತದೆ, ಟೆನಿಸ್ ಎಲ್ಬೋ ಅಥವಾ ಬೇರೆ ಎಲ್ಬೋ ಸಂಬಂಧಿತ ಸಮಸ್ಯೆಗಳು ಉಲ್ಬಣವಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಎಲ್ಬೋ ಎಕ್ಸಸೈಸ್ ಜಸ್ಟ್ ಇಷ್ಟೇ, ಮುಂದೆ ಮಾಡುತ್ತೆ ಆಯ್ತು ಕೈ. ನೆಕ್ಸ್ಟ್ ರಿಸ್ಟ್. ರಿಸ್ಟ್ ತುಂಬಾ ಇಂಪಾರ್ಟೆಂಟ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡುವವರಿಗೆ. ಅಪ್ ಅಂಡ್ ಡೌನ್. ಮತ್ತೆ ನೆಕ್ಸ್ಟ್ ಫಿಂಗರ್ಸ್. ಫಿಂಗರ್ಸ್ ಆಗುವಾಗ ಕೈಯನ್ನು ಗಟ್ಟಿ ಮುಷ್ಟಿ ಮಾಡೋದು, ಹೆಬ್ಬೆರಳು ಒಳಗಿರ್ತದೆ, ಮುಷ್ಟಿ ಮಾಡೋದು, ರಿಲೀಸ್ ಮಾಡೋದು, ಮುಷ್ಟಿ ಮಾಡೋದು, ರಿಲೀಸ್ ಮಾಡುವಾಗ ಆದಷ್ಟು ಸ್ಟ್ರೆಚ್ ಮಾಡಿದ್ರೆ ಒಳ್ಳೆಯದು. ಅದಾದ್ಮೇಲೆ ಸೊ ಈ ಜಾಯಿಂಟ್ಸ್ ಹೆಚ್ಚಾಗಿ ಇನ್ವಾಲ್ವ್ ಆಗಿರುವಂತ ಎಲ್ಲ ಜಾಯಿಂಟ್ಸ್ ಗಳನ್ನ ನಾವು ಲೂಸ್ನಿಂಗ್ ಸ್ಟ್ರೆಚಿಂಗ್ ಮಾಡಿ ಆಯ್ತು. ನೆಕ್ಸ್ಟ್ ನಾವು ಅಪ್ಪರ್ ಬಾಡಿ ಸ್ಟ್ರೆಚಿಂಗ್ ಮಾಡುವ. ಅಪ್ಪರ್ ಬಾಡಿ ಅಂತ ಹೇಳಿದ್ರೆ ನಮ್ದು ಚೆಸ್ಟ್ ಮತ್ತೆ ಅಬ್ಡಮೆನ್ ರೀಜನ್, ಹೊಟ್ಟೆ ಮತ್ತೆ ಚೆಸ್ಟ್ ಭಾಗದ ಸ್ಟ್ರೆಚಿಂಗ್ ಇರ್ತದೆ ಅದು. ಸೊ ನಿಮ್ಮ ಬಲಗೈಯನ್ನು ನಿಮ್ಮ ಬಲ ತೊಡೆಯ ಹತ್ರ ಇಡುದು, ಬೆಂಡ್ ಆಗುದು, ಉಸಿರು ತಕೊಳ್ತಾ ಮೇಲೆ ಬರುದು. ಈಗ ನಿಮ್ಮ ಎಡಗೈಯನ್ನು ಎಡ ತೊಡೆಯ ಹತ್ರ ಇಡುದು, ಬಲಗೈಯನ್ನು ಎಡ ಕೈ ಹತ್ರ ತಕೊಂಡು ಹೋಗ್ಲಿಕ್ಕೆ ನೋಡುದು. ಸೊ ಈಗ ನೀವು ಈ ಎಕ್ಸಸೈಸ್ ಮಾಡುವಾಗ ಸೇಮ್ ಈ ರೀಜನ್ ಅಲ್ಲಿ ಅಂದ್ರೆ ನಿಮ್ಮ ಅಪ್ಪರ್ ಬಾಡಿಯಲ್ಲಿ ನೀವು ಸ್ಟ್ರೆಚ್ ಅನ್ನು ಫೀಲ್ ಮಾಡಬೇಕು. ಸೇಮ್ ಅಪೋಸಿಟ್ ಸೈಡ್ ಕೈ ಮೇಲೆ ತರುದು, ಎಷ್ಟು ಸ್ಟ್ರೆಚ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸ್ಟ್ರೆಚ್ ಮಾಡಿದ್ರೆ ಒಳ್ಳೇದು. ಎಸ್. ಸೊ ಇಷ್ಟು ಎಕ್ಸಸೈಸ್ ನೀವು ರೆಗ್ಯುಲರ್ ಆಗಿ ಯಾವುದೇ ಕೆಲಸದವರಾಗಿರ್ಲಿ ರೆಗ್ಯುಲರ್ ಆಗಿ ಎಕ್ಸಸೈಸಸ್ ನೀವು ಫಾಲೋ ಮಾಡಿದ್ರೆ ಬಾಡಿಯಲ್ಲಿ ಅಪ್ಪರ್ ಬಾಡಿಯಲ್ಲಿ ಸ್ಟಿಫ್ನೆಸ್ ಎಲ್ಲ ಬರೋದು ತುಂಬಾ ಕಮ್ಮಿ ಆಗ್ತದೆ. ಮತ್ತೆ ನಿಮಗೆ ಮುಂಬರುವ ದಿನಗಳಲ್ಲಿ ಕೆಲವರಿಗೆ ಅದೇ ಫ್ರೋಸನ್ ಶೋಲ್ಡರ್ ಅಥವಾ ಟೆನ್ನಿಸ್ ಎಲ್ಬೋ ಅಥವಾ ರಿಸ್ಟಿಗೆ ಸಂಬಂಧಪಟ್ಟ ತೊಂದರೆಗಳಾಗಿರ್ಬೋದು, ಅಂದ್ರೆ ಕಾರ್ಪಲ್ ಟನಲ್ ಸಿಂಡ್ರೋಮ್ಸ್ ಅಂತೆಲ್ಲ ನಾವು ಏನ್ ಹೇಳ್ತೇವೆ, ಅದು ಮುಂದೆ ಬರುವ ಚಾನ್ಸಸ್ ಕೂಡ ಕಮ್ಮಿ ಆಗ್ತದೆ. ಅಂಡ್ ಹೆಂಗಸರಿಗೆ ಹೆಚ್ಚಾಗಿ ಈಗ ಲೇಡೀಸ್ಗಳಿಗೆ ನಮಗೆ ನಾನು ನೋಡಿದ ಪ್ರಕಾರ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಅಂತ ಹೇಳ್ತೇವೆ, ಅಂದ್ರೆ ಕುತ್ತಿಗೆಯಲ್ಲಿ ನೋವಾಗೋದು ಮತ್ತೆ ಕೈಯೆಲ್ಲ ಜುಮ್ ಆಗುವಂತ ಹಾಗೆ, ಅಂದ್ರೆ ಒಂಥರ ನಮ್ನೆಸ್ ಆಗುವ ಹಾಗೆ ಆಗುವಂಥದ್ದು. ಸೊ ಆ ಕಂಡೀಷನ್ ಕೂಡ ಈಗ ಲೇಡೀಸ್ ಅಲ್ಲಿ ಜಾಸ್ತಿ ಆಗ್ಕೊಂಡು, ಸೊ ಅಂತವರು ಈ ನೆಕ್ ಎಕ್ಸಸೈಸ್ ಏನು ನಾನು ಹೇಳಿದ್ದು, ರೊಟೇಷನ್ ಆಗಿರ್ಲಿ ಅಪ್ ಅಂಡ್ ಡೌನ್ ಸ್ಟ್ರೆಚಿಂಗ್ ಆಗಿರ್ಲಿ ಅದು ಮಾಡಿದ್ರೆ ತುಂಬಾ ಯೂಸ್ ಆಗ್ತದೆ. ಇದಿಷ್ಟು ಬಿಟ್ಟು ನ್ಯಾಚುರೋಪತಿಯಲ್ಲಿ ನೀವು ನಿಮ್ಮ ಸ್ಟ್ರೈನಿಗೆಲ್ಲ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಕಣ್ಣಿದ ಸ್ಟ್ರೈನ್ ತುಂಬಾ ಕಣ್ಣು ಸುಸ್ತಾಗ್ತದೆ ಅಂತ ಹೇಳಿದ್ರೆ ಒಂದು ಟವೆಲ್ ಅನ್ನು ತಕೊಳ್ಳುದು, ಟವೆಲ್ನ ಒಳಗೆ ಇಷ್ಟು ಕೊತ್ತಂಬರಿಯನ್ನು ಒಂದು ಮುಷ್ಟಿ ಅಥವಾ ಕೊತ್ತಂಬರಿಯನ್ನು ಹಾಕುದು, ಅದನ್ನು ಪೋಟ್ಲಿ ಮಾಡಿಕೊಳ್ಳುದು ಅಥವಾ ಅದನ್ನೊಂಥರ ಒಂದು ಪೋಟ್ಲಿ ತರ ಮಾಡಿಕೊಂಡು ಅದನ್ನು ನೀರಲ್ಲಿ ನೆನೆಸಿಟ್ಟಾದ್ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ ಒಂದೂವರೆ ಗಂಟೆ ಆದ್ಮೇಲೆ ಆ ಪೋಟ್ಲಿಯನ್ನು ತಕೊಂಡು ಕಣ್ಣ ಮೇಲಿಟ್ಟು ಒಂದು 10 ರಿಂದ 12 ನಿಮಿಷ ಕೂತ್ಕೊಳ್ಳೋದು. ಮತ್ತೆ ವಾಪಸ್ ಅದನ್ನು ತೆಗೆದು ನೀರಲ್ಲಿ ಮುಳುಗಿಸುದು, ಅದನ್ನು ಹಿಂಡುದು, ಇನ್ನೊಂದು ಕಣ್ಣಿನ ಮೇಲಿಟ್ಟು 10 ರಿಂದ 12 ನಿಮಿಷ ಕೂರುದು. ಸೊ ಇದರಿಂದ ಏನಾಗ್ತದೆ, ನಿಮ್ಮ ಕಣ್ಣು ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗ್ತದೆ. ಇನ್ನೊಂದು ಅದು ಎಕ್ಸ್ಟರ್ನಲಿ ನಿಮ್ಮ ಕಣ್ಣನ್ನು ತಂಪು ಮಾಡ್ತದೆ. ಇನ್ನೊಂದು ಕೊತ್ತಂಬರಿದ್ದು ಪೋಟ್ಲಿ ಎಲ್ಲ ಮಾಡ್ಲಿಕ್ಕೆ ಬೇಡ, ತುಂಬಾ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಕುಕುಂಬರ್ ಇರ್ತದಲ್ಲ, ಸೌತೆಕಾಯಿನ ಕಟ್ ಮಾಡಿ ಅದನ್ನು 2 ಸ್ಲೈಸ್ ಅನ್ನು ಮಾಡಿ ಕಣ್ಣಿನ ಮೇಲಿಟ್ಟು ರಿಲ್ಯಾಕ್ಸ್ ಮಾಡಿದ್ರೆ ಸಾಕ್ತದೆ. ಜಸ್ಟ್ ಅದನ್ನು ಕಣ್ಣಿನ ಮೇಲೆ ರಿಲ್ಯಾಕ್ಸ್ ಮಾಡೋದಕ್ಕಿಂತ ನಿಮಗೆ ಕುಕ್ಕುಂಬರನ್ನು ಗ್ರೇಟ್ ಮಾಡಿ, ಅಂದ್ರೆ ಸೌತೆಕಾಯಿಯನ್ನು ತುರಿದು ಒಂದು ಕಾಟನ್ ಅನ್ನು ತಕೊಂಡು, ಅಂದ್ರೆ ಹತ್ತಿಯನ್ನು ತಕೊಂಡು ಅದನ್ನು ಸ್ಪ್ರೆಡ್ ಮಾಡುದು, ಅದರ ಮೇಲೆ ಕುಕ್ಕುಂಬರನ್ನು ತುರಿದ ಸೌತೆಕಾಯಿಯನ್ನು ಇಟ್ಟು ಅದರ ಮೇಲೆ ಇನ್ನೊಂದು ಕಾಟನ್ ಅನ್ನು ಇಟ್ಟು ಕಣ್ಣಿನ ಮೇಲೆ ಇಟ್ಟರೆ ಸಹ ನಿಮಗೆ ತುಂಬಾ ಒಳ್ಳೆಯದು. ಸೊ ಅದೊಂಥರ ಪ್ಯಾಕ್ ತರ ಮಾಡಿ ನೀವು ಕಣ್ಣಿನ ಮೇಲೆ ಇಟ್ಟರೆ ಕಣ್ಣು ತುಂಬಾ ರಿಲ್ಯಾಕ್ಸ್ ಆಗ್ತದೆ ಅಂತ ಹೇಳಿ ಹೇಳ್ಬೋದು. ಮತ್ತೆ ಇನ್ನು ನೀವೇನ್ ಮಾಡ್ಬೋದು, ಕಣ್ಣಿಗೆ ಸಂಬಂಧಪಟ್ಟದ್ದು ಸ್ಟೀಮ್ ತಕೊಳ್ಬೋದು. ಸ್ಟೀಮ್ ತಕೊಳ್ಳೋದ್ರಿಂದ ಇಲ್ಲಿರುವ ಎಲ್ಲ ಸೈನಸ್ ಏನು, ಇಫ್ ನಿಮಗೆ ಸೈನಸ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು ಅಂದ್ರೆ ಕೂತ್ಕೊಂಡು ನಿಮಗೆ ಇಲ್ಲೆಲ್ಲ ನೋವು ಸ್ಟಾರ್ಟ್ ಆಗಿದೆ, ಸಿಸ್ಟಮ್ ನೋಡಿ ಕಣ್ಣಿನ ಸುತ್ತ ಎಲ್ಲ ನೋವು ಆಗ್ತದೆ ಅಂತ ಹೇಳಿದ್ರೆ ಒಂದು ನೀವು ಸ್ಟೀಮ್ ತಕೊಳ್ಬಹುದು. ಇದರಿಂದ ಸಹ ನೀವು ಬೆವರಿ ನಿಮಗೆ ಒಂಥರ ರಿಲ್ಯಾಕ್ಸೇಷನ್ ಸಿಗ್ತದೆ. ಇನ್ನೊಂದು
ಡ್ರೈನೇಜ್ ಮಸಾಜ್ ಮಾಡ್ಬೋದು. ಅದು ಮೇ ಬಿ ಮುಂಬರುವ ದಿನದಲ್ಲಿ ನಾವು ನಿಮಗೆ ತೋರಿಸಿಕೊಡ್ತೇವೆ ಹೇಗೆ ಅಂತ ಹೇಳಿ. ಸೊ ಅಪ್ಪರ್ ಬಾಡಿ ಸ್ಟಿಫ್ನೆಸ್ ಆಗ್ತದೆ, ಬಾಡಿ ಎಲ್ಲ ಒಂಥರ ಕ್ಯಾಚ್ ಆದ ಹಾಗೆ ಆಗ್ತದೆ, ನೋವು ಆಗ್ತದೆ ಅಂತ ಹೇಳಿದ್ರೆ ಸ್ನಾನ ಮಾಡುವ ನೀರಿಗೆ ಹಿಡಿ ಉಪ್ಪು, ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಮಸಲ್ಸ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಮಾಂಸಖಂಡದಲ್ಲಿರುವ ಕ್ಯಾಚ್ ಏನುಂಟು ಅದು ತುಂಬಾ ಬೇಗ ತುಂಬಾ ಒಳ್ಳೆಯ ರೀತಿಯಲ್ಲಿ ರಿಲ್ಯಾಕ್ಸ್ ಆಗ್ತದೆ. ಐ ಹೋಪ್ ನಾನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟ ಎಲ್ಲ ಎಕ್ಸಸೈಸ್ಗಳು, ಅದೇ ರೀತಿ ಲಾಸ್ಟಿಗೆ ನಾನೇನು ಟಿಪ್ಸ್ ಎಲ್ಲ ಹೇಳಿಕೊಟ್ಟು ನಿಮಗೆ ಅದೆಲ್ಲ ನಿಮಗೆ ಯೂಸ್ ಆಗ್ತದೆ ಅಂತ ತಿಳ್ಕೊಳ್ತೇನೆ. ಅದೇ ರೀತಿ ಮುಂಬರುವ ಸೆಷನ್ಸ್ ಗಳಲ್ಲಿ ರೋಗಾನುಸಾರವಾಗಿ ಯಾವ ರೀತಿ ಯೋಗ ನೀವು ಮಾಡ್ಬೋದು ಅಂತ ಹೇಳುವುದನ್ನು ಸಹ ನಾನು ಹೇಳಿಕೊಡ್ಲಿಕ್ಕೆ ಇಚ್ಛಿಸುತ್ತೇನೆ.